ಲೇಡೀಸ್ ಅಂಡ್ ಜೆಂಟಲ್ಮನ್, ಒಡಿಶಾ ರಾಜ್ಯದಲ್ಲಿ ನಿರ್ಮಾಣವಾಗಿರುವಂತಹ ರಾಜಕೀಯ ಅರಾಜಕತೆಯನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಪ್ರೀತಿ ಗಳಿಸುವಲ್ಲಿ ಯಶಸ್ಸಾಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯದ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಈ ಟ್ರಬಲ್ ಶೂಟರ್ ತಮ್ಮದೇ ರಾಜಕೀಯ ದಾಳ ಉರುಳಿಸಿದ್ದಾರೆ. ಹಾಗಾದ್ರೆ ಅದೇನು ತಂತ್ರ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಯಾವಾಗ ಅವಶ್ಯಕತೆ ಬಿದ್ರೂ ಥಟ್ಟನೆ ಕಾಂಗ್ರೆಸ್ ನಾಯಕರ ಕಣ್ಣ ಮುಂದೆ ಬರುವಂತಹ ಹೆಸರು ಡಿಕೆ ಶಿವಕುಮಾರ್. ಅದು ಗುಜರಾತ್ ಆಗಿರ್ಲಿ, ಮಹಾರಾಷ್ಟ್ರ ಆಗಿರ್ಲಿ, ಅಥವಾ ಕೇರಳ, ತಮಿಳುನಾಡು, ಅಸ್ಸಾಂ, ಒಡಿಸ್ಸಾ ಆಗಿರ್ಲಿ, ಎಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಎದುರಾದ್ರೂ ಅಲ್ಲಿ ಡಿಕೆ ಶಿವಕುಮಾರ್ ಹಾಜರ್. ಸದ್ಯಕ್ಕೆ ಈಗಲೂ ಅಂಥದ್ದೇ ಒಂದು ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸದ್ಯಕ್ಕೆ ಇದೇ ಮಾರ್ಚ್ 26ರಂದು ಒಡಿಶಾ ರಾಜ್ಯದಲ್ಲಿ ರಾಜ್ಯಸಭೆಗೆ ಚುನಾವಣೆ ನಡೀತಾ ಇದ್ದು, ಅಲ್ಲಿನ ಕಾಂಗ್ರೆಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಈಡಾಗುವಂತ ಸಾಧ್ಯತೆ ಇರೋದ್ರಿಂದ ಹೈಕಮಾಂಡ್ ಸುಮಾರು 15 ಜನ ಶಾಸಕರನ್ನ ಡಿಕೆ ಸುಪರ್ದಿಗೆ ಒಪ್ಪಿಸಿದೆ. ಅವರನ್ನ ಭದ್ರವಾಗಿ ಬಿಡದಿ ರೆಸಾರ್ಟ್ನಲ್ಲಿ ಡಿಕೆ ಸೇವ್ ಮಾಡಿದ್ದಾರೆ. ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಡಿಕೆ, ನಮ್ಮ ಶಾಸಕರಿಗೆ ರಕ್ಷಣೆ ಕೊಡೋದು ನನ್ನ ಜವಾಬ್ದಾರಿ. ಇಲ್ಲಿ ಯಾರು ಅವರನ್ನ ಟಚ್ ಮಾಡೋಕ್ಕಾಗಲ್ಲ. ಬಿಜೆಪಿ ದೊಡ್ಡ ಆಫರ್ ಕೊಡ್ತಿದೆ, ಆದ್ರೆ ಬಿಜೆಪಿಯಿಂದ ಇವರನ್ನ ರಕ್ಷಿಸಿ ಇಂಡಿಯಾ ಒಕ್ಕೂಟವನ್ನ ಭದ್ರಪಡಿಸುವಂತ ಕೆಲಸ ಮಾಡ್ತಿದ್ದೇನೆ ಎಂದು ಹೇಳಿದ್ದಾರೆ. I don't have any option. My option is whatever the party tells we have to do it. That is, being a congressman, I have to work for the party. I think I saw the press release of the ACC. They have asked me to look after. Earlier also I had been to Assam. ಅಲ್ಲದೆ ಪಕ್ಷಕ್ಕೆ ಕಷ್ಟ ಬಂದಾಗ ಸದಾ ನಾನು ಪಕ್ಷದ ಬೆಂಬಲಕ್ಕೆ ನಿಂತಿದ್ದೇನೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಅದಕ್ಕೆ ತಕ್ಕ ಪ್ರತಿಫಲವೂ ಸಿಕ್ಕೇ ಸಿಗುತ್ತದೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಮೂಲಕ ಒಡಿಶಾ ರಾಜಕಾರಣವನ್ನ ಸಮರ್ಥವಾಗಿ ನಿಭಾಯಿಸಿ ರಾಜ್ಯದ ಮುಖ್ಯಮಂತ್ರಿ ಪಟ್ಟ ಹಿಡಿಯೋಕೆ ನಾನು ಸಮರ್ಥ ಅನ್ನುವಂಥ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಡಿಕೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಹೈಕಮಾಂಡ್ ಶೀಘ್ರವೇ ನೀಡುವಂತ ಸಾಧ್ಯತೆಯನ್ನ ಕೂಡ ಅಲ್ಲಗಳೆಯುವಂತಿಲ್ಲ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.